ಮನೆ ದೇವ್ರ ವಾರ ಅಂತ ಅಂದರೆ ಮನೇಲಿ ಏನೋ ಒಂಥರ ಡಿಫ್ರೆಂಟ್ ವೈಬ್ಸ್ ಇರುತ್ತೆ. ಇವತ್ತು ಸೋಮವಾರ, ನಮ್ಮದು ಮನೆ ದೇವ್ರ ವಾರ ಇವತ್ತು. ನಾನು ಅದಕ್ಕೆ ಬಾಕ್ಲಲ್ಲಿ ಇಷ್ಟು ರಂಗೋಲಿ ಡಿಸೈನ್ಸ್ ಹಾಕಿದ್ದೆ. ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಶಿವ ಪೂಜೆ ಎಲ್ಲ ಮಾಡಿದರು. ಜ್ವರ ಕಡಿಮೆ ಆಗಿನೋ ಚಿನ್ನು? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಲ್ವಾ ಸರಿಯಾಗಿ? ಅದ್ವಿಕ್ಕೆ ನಿನ್ನೆ ನೈಟಿಂದ ಹುಷಾರಿರಲಿಲ್ಲ, ಸ್ವಲ್ಪ ಫೀವರು ಕೋಲ್ಡ್ ಇತ್ತು. ಹಾಗಾಗಿ ಇವತ್ತು ಅವನಿಗೆ ಸ್ಕೂಲಿಗೆ ಕಳಿಸಿಲ್ಲ ನಾವು. ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ದೊಡ್ಡವ್ರಿಗೆಲ್ಲ ಕೈ ಕಾಲೇ ಆಡಲ್ಲ. ಜೊತೆಗೆ ಮಕ್ಕಳು ಎತ್ಕೊಳ್ಳಿ ಅಂತ ಬಿಡೋದು ಇಲ್ಲ. ನನ್ನ ಮಗ ಬೆಳಗ್ಗೆನೂ ಹಾಗೆ ಅಮ್ಮ ಎತ್ಕೊಳ್ಳಿ ಅಪ್ಪ ಎತ್ಕೊಳ್ಳಿ ಅಂತ ಆಟ ಮಾಡ್ತಾ ಇದ್ದ. ಈ ಕ್ಯಾಮ್ರಾ ಕೀ ಬಂಚ್ನು ಅದ್ವಿಕ್ ಮೇಲೆಲ್ಲಿ ತೊಗೊಂಡಿದ್ದು. ಫೋಟೋಸ್ ಕ್ಲಿಕ್ ಮಾಡ್ತಿದ್ದಾನೆ, ಬಟ್ ಅಲ್ಲಿ ಫೋಟೋಸ್ ಬರಲ್ಲ ಅಷ್ಟೇ. ಅದ್ವಿಕ್ನ ತಿಂಡಿ ತಿನ್ನಿಸ್ಕೊಂಡು ನಾವೆಲ್ಲ ತಿಂಡಿ ತಿಂದ್ಕೊಂಡು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೀವಿ. ಅದ್ವಿಕ್ ನೋಡಿ ಏನೋ ಡೀಪಾಗಿ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಇವಾಗೆಲ್ಲ ಎಲ್ಲಿ ಕೂತ್ರು ಎಲ್ಲಿ ನಿಂತರು ಪ್ಲಸ್ಸು ಮೈನಸ್ಸು ಓಡ್ತಾನೆ ಇರುತ್ತೆ, ಕ್ವೆಶನ್ ಬರ್ತಾನೆ ಇರ್ತವೆ. ಇಲ್ಲೇನು ಲೆಕ್ಕ ಮಾಡ್ತಿದ್ದಾನೆ ಗೊತ್ತಾಗಲಿಲ್ಲ ನನಗೆ. ಮೋಸ್ಟ್ಲಿ ಡಾಕ್ಟ್ರ್ ಫೀಸ್ ಎಷ್ಟಾಗ್ಬೋದು ಅಂತ ಲೆಕ್ಕಾಚಾರ ಮಾಡ್ತಿದ್ದೆ ಅನಿಸುತ್ತೆ. ಫೈನಲಿ ಅದ್ವಿದ್ ಲೆಕ್ಕ ಮಾಡಿದ್ದು ಮುಗೀತು. ಆಮೇಲೆ ಛೋಟಾ ಭೀಮ್ ಥೀಮ್ ಅಲ್ಲಿ ಪೇಂಟಿಂಗ್ ಇತ್ತು. ಅದು ಏನೇನಂತ ನಮಗೆ ಎಕ್ಸ್ಪ್ಲೈನ್ ಮಾಡಿ. ಹಾಸ್ಪಿಟ್ಲಲ್ಲಿ ಇವತ್ತು ತುಂಬ ಮಕ್ಕಳು ಬಂದಿದ್ರು. ಎಲ್ಲ ಕಾಫು ಕೋಲ್ಡು ತಲೆನೋವು ಈ ಥರನೇ ಇತ್ತು. ಮೇ ಬಿ ತುಂಬ ಆಷಾಢದ ಗಾಳಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಜಾಸ್ತಿ ಹುಷಾರು ತಪ್ತಾ ಇದೆ. ಮನೆಗೆ ಬಂದಮೇಲೆ ಒಂದು ಸಿರಪ್ ಕೊಟ್ಟಿದ್ರು, ಅದನ್ನು ಕುಡ್ಸೋಕ್ಕೆ ಸಾಹಸ ಮಾಡಿದ್ದಾಯಿತು. ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಮಕ್ಕಳಿಗೆ ಜ್ವರ ಎಲ್ಲ ಬಂದಾಗ ಬೇಗ ಹಾಸ್ಪಿಟಲಿಗೆ ಕರ್ಕೊಂಡೋಗೋದು ಬೆಟರು. ಸಿರಪ್ ಇದೆ ಅಂತ ಮನೇಲಿ ಹಾಕಿ ಟ್ರೈ ಮಾಡಿದ್ರು. ಒಂದು ದಿವಸ ಅಷ್ಟೇ, 2-3 ದಿವಸ ಜ್ವರ ಬಿಡ್ತಾನೆ ಇಲ್ಲ ಅಂದರೆ ಬೇಗ ಹಾಸ್ಪಿಟಲಿಗೆ ಕರ್ಕೊಂಡೋಗ್ಬೇಕು. ಜ್ವರ ಜಾಸ್ತಿ ಆಗಿ ಮಕ್ಕಳು ಸುಸ್ತಾಗ್ತಾರೆ, ಬೇಗ ಹುಷಾರು ಆಗಲ್ಲ. ಹಾಸ್ಪಿಟ್ಲಲ್ಲಿ ಮಕ್ಕಳು ಜಾಸ್ತಿ ಇದ್ರೆ ಅಂತ ಹೇಳಿ ಸ್ವಲ್ಪ ಲೇಟ್ ಆಯಿತು ನಾವು ಮನೆಗೆ ಬರೋದು. ಮನೆಗೆ ಬಂದಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಶಿವು ಸೊಪ್ಪು ತರಕಾರಿ ಎಲ್ಲ ತಂದಿಟ್ಟಿದ್ರು. ತರಕಾರಿ ಎಲ್ಲ ತೆಗೆದಿಟ್ಟು ಸೊಪ್ಪು ಸೋಸ್ಕೊಳ್ಳೋದಂತ ಸೋಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನನ್ನ ತಲೆಗೆ ಬಂದಿದ್ದೊಂದು ದೊಡ್ಡವರು ಹೇಳೋ ಮಾತು, ಅಪ್ಪ ಸತ್ತ ಸುದ್ದಿ ಕೇಳಿದ್ರು ಸೊಪ್ಪು ಸೋಸಿದ ಕಸ ಬಿಡಬಾರ್ದು ಅಂತ. ಇದು ನನ್ನ ಪ್ರಕಾರ ಒಂದು ರೀತಿಲಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾರೂ ಅದಕ್ಕೆ ಎಕ್ಸಾಕ್ಟ್ ಆನ್ಸರ್ ಹೇಳಿಲ್ಲ, ಬಟ್ ಯಾರಿಗಾದರೂ ಅದು ಯಾಕೆ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಆಮೇಲೆ ಅದ್ವಿಕು ಈ ಡ್ರಾಯಿಂಗ್ ಕೇಳ್ದ, ಈ ಡ್ರಾಯಿಂಗ್ ಮಾಡಿಕೊಟ್ಟು ಈ ದಿನನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.